ಹೇಳಿಕೆ ಬರ್ತದೆ ಮಾನಸ ಗುರು ಈ ಅಡೆತಡೆಗಳು ನಿಮಗೆ ಸಿನಿಮಾ ಮಾಡ್ಬೇಕಾದ್ರೆ ತರ ಬರುತ್ತೆ ಅಂತ ಅನ್ಕೊಂಡ್ರೆ ಬಂದಾಗ ನಾನು ಫೇಸ್ ಮಾಡ್ಕೊಂಡು ಹೋಗ್ತೀನಿ ಕೊರಗಜ್ಜಿ ಅವರು ದಾರಿ ತೋರಿಸ್ತಾರೆ ಅಂತ ಮುಂದೆ ಆದ್ರೆ ಕೊರಗಜ್ಜ ನಮಗೆ ಆಶೀರ್ವದಿಸಿ ಅದನ್ನ ಮುಂದುವರಿಸ್ತಾರೆ ಅಂತ ಆ ಧೈರ್ಯದಿಂದ ನಾವು ಅದನ್ನ ಕಂಟಿನ್ಯೂ ಮಾಡಿ ನಾವು ಕೇಳ್ಕೊಟ್ವಿ ಸಾಕಷ್ಟು ಈ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ಸಾಕಷ್ಟು ಅಡೆತಡೆ ಕೂಡ ಬಂತು. ಸೋಮೇಶ್ವರ ಬೀಚಲ್ಲಿ ಸೆಟ್ ಹಾಕಿದ್ದೇವೆ, ಓಕೆ, ಎಲ್ಲ ಫುಲ್ ರೆಡಿ ಇದೆ. ಶೂಟಿಂಗ್ ಹೋಗ್ಬೇಕಾದ್ರೆ ಸ್ಟಾಪ್ ಮಾಡಿದೆ. ಅದು ನಮ್ಮ ಸಂದೀಪ್ ಸುಪಾರ್ಕರ್ ಅಂತ ಕೊರಿಯೋಗ್ರಾಫರ್ ಇದರಿಂದ ಬಂದಿದ್ರೆ, ಬಾಂಬೆಯಿಂದ ಬಂದಿದ್ರು. ಕಂಪ್ಲೀಟ್ ಅಂತಂದ್ರೆ ನಾನು 30-40 ಲಕ್ಷ ಸೆಟ್ ಅದು, ಆದರೆ ಅವತ್ತು ಶೂಟ್ ಮಾಡೋಕ್ಕಾಗಿಲ್ಲ. ಮತ್ತೆ ಟೋಟಲ್ ನಮ್ಮ ಸುಧೀರ್ ಅವರು ಪೊಲೀಸ್ ಪರ್ಮಿಷನ್ ತಗೊಂಡು ನೆಕ್ಸ್ಟ್ ಡೇನು ಮಾಡೋಕ್ಕಾಗಿಲ್ಲ. 3ನೇ ದಿನ ಕಂಟಿನ್ಯೂ ಮಾಡಿ 3ನೇ ದಿನಕ್ಕೆ ಕಂಪ್ಲೀಟ್ ಮಾಡಿ. ಎಷ್ಟು ವರ್ಷ ತಿಂಗಳು ತಗೋದು ಸರ್ ಸ್ಟಾರ್ಟಿಂಗ್ ಡೇ ಇಂದ ಇವತ್ತಿನವರೆಗೂ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ? ಸಾಧಾರಣ 2.25 ವರ್ಷ ಆಯ್ತು. 2.25 ವರ್ಷ ಅದಕ್ಕಿಂತ ಜೀವನಾಧಾರಿತ ಚಿತ್ರ ಅಂತ ಹೇಳ್ಬೋದು. ಕೊರಗಜ್ಜನ ಬಿಗಿನಿಂಗ್ ಅವ್ರು ಹೆಂಗಿದ್ರು, ಅಲ್ಲ ಅವ್ರ ಅಪ್ಪ ಅಮ್ಮ ಹೆಂಗಿದ್ರು, ಅವ್ರು ಹೆಂಗ್ ಬಂದ್ರು, ಅವ್ರು ಹೆಂಗ್ ಹುಟ್ಟಿದ್ರು, ಅವ್ರು ಹೆಂಗೆ ಜೀವನ ಆಯ್ತು, ಅದಾದ್ಮೇಲೆ ಅವ್ರದ ಮಹಿಮೆ ಕಂಪ್ಲೀಟ್ ಸ್ಟೋರಿ ಚಿತ್ರದಲ್ಲಿ ಮಾಡ್ಕೊಂಡು ಬಂದಿರೋದ್ರ ಇದು ಕೊರಗಜ್ಜೆ. ಈಗ ನೀವು ಏನೇ ಒಂದು ಈಗ ಎಕ್ಸಾಮ್ಗೆ ಹೋಗ್ಬೇಕಾದ್ರೂ ನಾವು ಅದನ್ನ, ಈ ಚಿತ್ರ ತುಂಬಾನೇ ಅದ್ಭುತವಾಗಿ ಬಂದಿದೆ. ಒಂದು ಯಾವುದೇ ಪ್ರತಿಯೊಂದು ಏರಿಯಾದಲ್ಲಿ, ಈಗ ಎ ಆಗಿರ್ಬೋದು ಅಥವಾ RR OP ಸುಂದರ್ ಮ್ಯೂಸಿಕ್ ಮಾಡಿದ್ದಾರೆ, RR, ಅದು ಎಲ್ಲ ಬಿಗಿನಿಂಗ್ ಒಂದೊಂದು ಮಿನಿಟ್ ಒಂದೊಂದು ಸೆಕೆಂಡ್ ಅದನ್ನು ಸುಧೀರ್ ಅವರು, ನಮ್ಮ ಡೈರೆಕ್ಟ್ ಸುಧೀರ್ ಅವರು ಯಾವುದೇ ಅದನ್ನ ಕಾಂಪ್ರಮೈಸ್ ಮಾಡೇ ಇಲ್ಲ, ಯಾವುದೇ ಭಾಗದಲ್ಲೂ ಮಾಡಿಲ್ಲ. ಈಗ VFX ಆಗಲಿ ಅಥವಾ ಈಗ AI ಆಡ್ ಮಾಡ್ಬಿಟ್ಟಿದ್ದಾರೆ. ಕನ್ನಡ ಸವಿನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯ ಸುಮಧುರ ಸುಂದರ ನುಡಿಯೋ. ಮೊತ್ತ ಮೊದಲವರಿಗೆ ವಿಶ್ವಾಸ ಅವ್ರನ್ನ ಕರಿತಾ ಇದ್ದೇನೆ ಸರ್, ಪ್ಲೀಸ್. ಅವ್ರಿಗೆ ಹೇಳಿದೆ, ಯಾಕಂದ್ರೆ ಅವ್ರು ಏನೋ ಒಂದು ಮಗುವಿನ ಎಕ್ಸ್ಪೆಕ್ಟೇಷನ್ ಇದ್ರು, ಅವರು ಯಾರೋ ಒಂದು ಕ್ಲೋಸ್ ರಿಲೇಟಿವ್. ಇಲ್ಲ ಸರ್, ನಿಮ್ಮನ್ನು ಕೊರಗಜ್ಜ ತರಿಸಿ ಅಂತ ಹೇಳಿದೆ. ಸೊ ಹಾಗೆ ಅವರು ಈಸ್ ವಿತ್ ಮೀ, ಅಫಿಷಿಯಲ್ ರೇಡಿಯೋ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ಸರ್, ಪ್ಲೀಸ್. ಮೊಟ್ಟ ಮೊದಲನೇದಾಗಿ ನೆರೆದಿರುವಂತ ಎಲ್ಲ ಆಹ್ವಾನಿತರಿಗೆ ನಮಸ್ಕರಿಸ್ತಾ, ನಮ್ಮ ಚಲನಚಿತ್ರ ಅಂದ್ರೆ ಕನ್ನಡ ಚಲನಚಿತ್ರ ಆಗಿರ್ಬೋದು ಅಥವಾ ಚಲನಚಿತ್ರ ರಂಗದ ಮೇಷ್ಟ್ರು ಅಂತ ಕರೆಯುವಂತ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ಗೆ ನಮನವನ್ನು ಮಾಡ್ತಾ, ಹಿರಿಯ ನಟಿ ಆಗಿರುವಂತ ಭವ್ಯ ಮೇಡಮ್ಗೆ ನಮಸ್ಕಾರ ಮಾಡ್ತಾ, ಶರಣ್ ಪ್ರಭಾಕರ್ ಅವ್ರಿಗೆ ನಮಸ್ಕಾರ ಮಾಡ್ತಾ, ಅದೇ ರೀತಿಯಾಗಿ ನೆರೆದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ, ಆಹ್ವಾನಿತರಿಗೆ ನಮಸ್ಕಾರವನ್ನ ಹೇಳ್ತಾ, ಸುಧೀರ್ ಸರ್ಗೆ ಮೊಟ್ಟ ಮೊದಲದಾಗಿ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇತ್ತಿನ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಮೊಬೈಲ್ಗಳಲ್ಲಿ ಹಲವಾರು ಹಾಡಿನ ಆಪ್ಸ್ಗಳಿದೆ. ಸಾಂಗ್ ಮರಳಿ ಮರೆಯಾಗಿಯನ್ನ ಅದಕ್ಕೆ ಒಂದು ಅವಾರ್ಡ್ ಅಂತ ಕೊಟ್ಟದ್ದು, ರೈಸಿಂಗ್ ಸ್ಟಾರ್ ಅವಾರ್ಡ್ ಅಂತ ಕೊಟ್ಟದ್ದು 92.7. ತುಂಬಾ ಆಭಾರಿಯಾಗಿದ್ದೇನೆ ಸರ್. ಭಯ ಪಡಿಸಿದ್ರು ಜಗದೀಶ್ ಸರ್ ಅವರನ್ನು. ಆಕ್ಚುಲಿ ವಿಜಯಲಕ್ಷ್ಮಿ ಸಿಂಗ್ ಮೇಡಮ್ ಅವರು ಈ ಫಿಲ್ಮ್ ತಗೋಬೇಕು ಅಂತ ಶೂಟ್ ಕೂಡ ಮಾಡಿದ್ರು. ಅಲ್ಲಿ ಬೇಡ ಅಂತ ಅಲ್ಲಿಂದ ಕೊರಗಜ್ಜನ ಒಂದು ಜಾಗದಿಂದ ಹೇಳಿದ್ರಂತೆ ಈ ಸಿನಿಮಾ ಮುಟ್ಟಬೇಡಿ ಅಂತ. ಬಟ್ ನಾನು ವಿದ್ಯಾಧರ್ ಮತ್ತೆ ತ್ರಿವಿಕ್ರಮ್ ಇದನ್ನು ಮಾಡೋಣ ಅಂತ ಹೇಳುವಾಗ, ನನ್ನ ಪ್ರೊಡ್ಯೂಸರ್ಗೆ ನಾನು ಒಂದು ಹೇಳಿದೆ ಕೊರಗಜ್ಜ ಸಿನಿಮಾ ಮಾಡೋಣ ಅಂತ ಹೇಳುವಾಗ ವಿತಿನ್ ನೋ ಟೈಮ್ ಅವರು ಅದಕ್ಕೆ ಎಸ್ ಅಂತ ಹೇಳಿದ್ರು. ಬಜೆಟ್ನ ಬಗ್ಗೆ ಯಾವತ್ತೂ ಅವರು ನನಗೆ ಕನ್ಸ್ಟ್ರೈನ್ ಅಂತ ಯಾವತ್ತೂ ಮಾಡಲಿಲ್ಲ. ಕ್ಲೈಮ್ಯಾಕ್ಸ್ 4 ಸಲ ಶೂಟ್ ಮಾಡುವ ಥರ ಮಾಡಿದ್ದು. ರೌಡಿಗಳ ಅಟ್ಯಾಕ್ ಆಯಿತು, ಅದಾಯ್ತು ಇದಾಯಿತು. ನಾನು ಭಾಳಷ್ಟು ಚಿತ್ರಗಳು ಹೇಳಿದೆ, ಮತ್ತೆ ನಿಮ್ಮನ್ನು ಬೋರ್ ಮಾಡಿಸಲ್ಲ. ಸೊ ಇದೊಂದು ಕೊರಗಜ್ಜನ ಅಜ್ಜ ಅಲ್ಲ, ಅವರೊಂದು 23-24 ವರ್ಷದ ಒಬ್ಬ
ಹುಡುಗ, ಅವರ ಜೀವನಾಧಾರಿತ ಅವ್ರು ನಾನು ಮೊದಲ ಬಾರಿಗೆ ಆ ಕೊರಗ ಕಮ್ಯುನಿಟಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಆ ಎಂಟೈರ್ ಕಮ್ಯುನಿಟಿ, ಟ್ರೈಬಲ್ ಕಮ್ಯುನಿಟಿ ನಮ್ಮ ಜೊತೆ ಇದೆ. ಅವರು ಪ್ರತಿಯೊಂದು ವಿಚಾರವನ್ನು ಕೂಡ ನನಗೆ ಈ ಸಿನಿಮಾದ ಲಿಟ್ರೇಚರ್ ಅಂತ ಸಿಗಲಿಲ್ಲ. ಕೊರಗ ಜನ ಬಗ್ಗೆ ದೊಡ್ಡ ಲಿಟ್ರೇಚರ್ ಇಲ್ಲ ನಾನು ಆ್ಯಕ್ಚುಲಿ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಂಡ್ IT ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಶೇರ್ ಡಯಾಸ್ ವಿತ್ ಮೈಕಲ್ ಜಾಕ್ಸನ್ ಆಲ್ಸೋ. ನನ್ನ ಒಂಥರ ಎಲ್ಲ ಏನಿದ್ರು ನಾನು ಅದು ಓ ಮತ್ ಕೋರು ಅಂತ ಹೇಳಿ ಇವತ್ತು ನಾನು ಅವರನ್ನು ಈ ವೇದಿಕೆಗೆ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೆ. Ladies and gentlemen, you have to give them a big round of applause. And my darling, come on to the stage. Oh, yeah, madam, please. Yeah. One of the stars of the film. She's so pretty, so lovely. Artists, Gora Kaja, maybe they run into, I hope they go into beyond heaven also. Wonderful people, very hardworking, and you will soon see the magic of this film. Trikanti, would you like to say something? Thank you and good luck Sudhirji with the wonderful success of Gora Kaja. Thank you. ನಾನು ತುಂಬಾ ಚಳಿ ಇರುತ್ತೆ ಅಂತ ಇಷ್ಟು ದುಡ್ಡು ಕೋಟ್ ಹಾಕೊಂಡ್ಬಿಡುತ್ತೆ ಇವತ್ತೇ. ಚಳಿನೂ ಇಲ್ಲ, ಎಂಥದಿಲ್ಲ. ಮತ್ತು ಹಾಡುಗಳು ಸಂದರ್ಭವೇ ನಮ್ಮನ್ನ ಬೆಚ್ಚಗಿಟ್ಟಿದೆ. ಹಾಗಾಗಿ ನನ್ನ ಕೋಟು ವ್ಯರ್ಥವಾಗಿದೆ. ಮೊದಲನೇದಾಗಿ ಅಷ್ಟೇ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಗೆಳೆಯ ಸುಧೀರ್ ತುಂಬಾ ಸಲ ಈ ಕಾರ್ಯಕ್ರಮಗಳಿಗೆ, ಈ ಸಿನಿಮಾ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳಿಗೆ ಬರಬೇಕು ಅಂತ ನಾನು ಭವ್ಯ ಅವರ ಚಿತ್ರಗಳ ಅಭಿಮಾನಿ. ಅವರು ವಿಷ್ಣುವರ್ಧನ್ ಅವ್ರ ಜೊತೆಗೆ, ಶಂಕರ್ ನಾಗ್ ಅವ್ರ ಜೊತೆಗೆ ಮಾಡಿದ ಅನೇಕ ಚಿತ್ರಗಳನ್ನ ವಿದ್ಯಾರ್ಥಿಯಾಗಿದ್ದಾಗ ನೋಡಿ ಸಂತೋಷಪಟ್ಟರು. ಅನೇಕ ಸಂದರ್ಭಗಳಲ್ಲಿ ನನಗೆ ಅವರು ಚಲನಚಿತ್ರ ಕ್ಷೇತ್ರದಲ್ಲಿ ನನಗಿಂತ ತುಂಬ ಸೀನಿಯರ್. ಅಯ್ಯೋ ಶಿವನೇ, ಎಂತ ವಾರ್ತೆ ಕೇಳಿ ಬಂತು. ನನ್ನ ಪತಿದೇವ ಸ್ವರ್ಗವನ್ನೇಗೆಂದು ಬರುತ್ತೇನೆಂದು ಲೋಕಕ್ಕೆ ಹೋಗಿ ದೇವತೆಯ ಕೈಯಲ್ಲಿ ಪಡೆದರು. ಯಾರಿಗೆ ಈ ಕಷ್ಟವನ್ನು ಹೇಳಲಿ? ಈ ದೇವತೆಯರಿಗೆ ಯಾರು ಶಿಕ್ಷೆ ಕೊಡುವರು? ದೂರ ಧೀರನಾದ ನನ್ನ ಮಗ ಮಹಿಷಿ ಇದ್ದಾನೆ. ಮಹಿಷಿ, ನನ್ನ ಮಗನೇ.
ಓದ್ತಾ ಇದ್ದಲ್ಲಿ ಅಷ್ಟು ನಿಮ್ಮ ಚಿತ್ರಗಳೆಲ್ಲ ಫೇಮಸ್ ಆಗಿತ್ತು. ವಿಷ್ಣು ಸರ್ ಜೊತೆ ನೀವು ಮಾಡಿದ್ರಿ. ನಮ್ಮ ಪುಣ್ಯ ಅಂದರೆ ನಾವು ಆ ನಿರ್ದೇಶಕನ ಆಗಿರಲಿಲ್ಲ. ಆಮೇಲೆ ವಿಷ್ಣು ಅವ್ರ ಜೊತೆಗೆ ಮಾತಾಡಲಿಕ್ಕೆ ಮಾಡಲಿಕ್ಕೆ ಅಟ್ಲೀಸ್ಟ್ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ಅದಕ್ಕೆ ನಮ್ದೆಲ್ಲ ಲೇಟ್ ಎಂಟ್ರಿ. ನಾನು ವೇಸ್ಟ್ ಕೆಲಸಕ್ಕೆ ಹೋಗಿ ಆಮೇಲೆ ಸಿನಿಮಾ ನನಗೆ ಒಂದು ಅಭಿಮಾನಿಯಾಗಿದ್ರು ಅಂತ ನನಗೊಂದು ಸೌಭಾಗ್ಯ. ನಿಜವಾಗಿ ಏನು ಇದರಲ್ಲಿ ಉತ್ಪ್ರೇಕ್ಷೆ ಇಲ್ಲ, ತೋರಿಕೆ ಇಲ್ಲ. ಆ ದಿನಗಳಲ್ಲಿ ನಮ್ಮ ಮುಂದೆ ಇದ್ದ ನಾಯಕರು ನಾಯಕಿಯರು ನೀವೆಲ್ಲ ಬಹಳ ಹೆಸರಾಂತ ಕಲಾವಿದರಾಗಿದ್ದೀರಿ. ತುಂಬ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಮಂಥ ಪ್ರತಿಭಾವಂತರಿಗೆ ಒಳ್ಳೇದಾಗಬೇಕು. ನಾಗ್ತಳ್ಳಿ ಸರ್ ನಾನು ಯಾಕಿಷ್ಟು ಗೌರವ ಅಂದರೆ ಆ ವಿಚಾರ ಹೇಳೋಲ್ಲ. ಅವರೊಂದು ನನಗೆ ಪರಿ ಫಿಲ್ಮ್ ಮಾಡಿದಾಗ ಹೇಳಿದ್ರು. ಯಾಕಂದರೆ ಅವರಿಗೆ ಒಂದು ಅನ್ಯಾಯ ಆಗಿತ್ತು. ಅದೇ ಅನ್ಯಾಯ ನಮಗಾದಾಗ ನನಗೆ ಒಂದು ಬಹಳ ರೀತಿಯಲ್ಲಿ ಅದನ್ನು ಅವರು ಬೆಂತಟ್ಟಿ ಪ್ರೋತ್ಸಾಹ ಮಾಡಿದರು. ನಿನ್ನನ್ನು ಯಾರು ಅಲ್ಗಾಡ್ಸೋಕ್ಕಾಗಲ್ಲ ಸುಧೀರ್, ನಿನ್ನ ಹತ್ರ ಇರುವ ಪ್ರತಿಭೆ ನಿನ್ನನ್ನು ಮತ್ತೆ ಕರ್ಕೊಂಡು ಬರುತ್ತೆ ಅಂತ. ಅದು ಘಟನೆ ಯಾವುದಂತ ಹೇಳಲ್ಲ. ಫೋನಲ್ಲಿ ಇಷ್ಟು ನನಗೆ ಅವ್ರು ಇನ್ಸ್ಪಿರೇಷನ್ ಕೊಟ್ಟರಂದರೆ ಅದಕ್ಕೆ ನಾನು ಸರ್ ನಿಮ್ಮನ್ನು ಯಾವಾಗಲೂ ನಾನು ಆಭಾರಿಯಾಗಿರ್ತೀನಿ.